ನಿಮಗೆ 5 ನಿಮಿಷದಲ್ಲಿ ಒಂದು ಚಪಾತಿ ಅಥವಾ ಪೂರಿಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಬೇಕಂತ ಹೇಳಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾನು ಫುಲ್ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಪೂರಿಗೆ ಈ ಕುರ್ಮಾ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ. ಇಲ್ಲಿ ಏನು ಫ್ರೈ ಮಾಡಬೇಕಾಗಿಲ್ಲ. ಇಲ್ಲಿ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಗೋಡಂಬಿ, ಬೆಳ್ಳುಳ್ಳಿ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಹಾಗೆ ಕಡಲೆಪಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಹುಳಿಗೆ ಅಂತೇಳ್ಬಿಟ್ಟು ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ. ಇದು ಪೇಸ್ಟ್ ಮಾಡಿದ ಮೇಲೆ ಇದಕ್ಕೆ ಹೋಟೆಲ್ ಟೇಸ್ಟ್ ಬರಬೇಕಂದ್ರೆ ಒಂದು ಸೀಕ್ರೆಟಾಗಿ ಒಂದು ವಸ್ತುನ ನಾನು ಸೇರಿಸ್ತೀನಿ. ಅದೇನಪ್ಪ ಅಂತಂದರೆ ಇದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಬೇಕಾಗುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಇದು ಪೇಸ್ಟ್ ಆದಮೇಲೆ ತರಕಾರಿಗಳನ್ನ ನಾನು ಸ್ವಲ್ಪ ಕುಕ್ಕರಲ್ಲಿ ನೀರು ಹಾಕದೆ ಒಂದು 5 ನಿಮಿಷ ಬೇಯಿಸಿ ಇಟ್ಟಿದ್ದೀನಿ. ಅಂದರೆ ಸ್ಟೀಮ್ ಮಾಡಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರಲ್ಲಿ ಸ್ವಲ್ಪ ಬಟರ್ನ ಹಾಕಿ ಈ ತರಕಾರಿನ ಸ್ವಲ್ಪ ಸ್ಟೀಮ್ ಮಾಡಿದ್ವಲ್ಲ ಅದನ್ನು ಮತ್ತೆ ಈ ಬೆಣ್ಣೆ ಜೊತೆಗೆ ಸೇರಿಸಿ ಒಂದು 2 ನಿಮಿಷ ಈ ಬೆಣ್ಣೆ ಜೊತೆಗೆ ಈ ತರಕಾರಿಗಳನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಹಸಿ ಬಟಾಣಿ ಹಾಕೋಬೋದು ಅಥವಾ ಒಣ ಬಟಾಣಿ ಹಾಕೋತೀನಿ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಒಂದು 4-5 ಕೂಗಿಸಿ ಇದನ್ನು ಬಟಾಣಿನ ತುಂಬ ಸ್ಮೂತ್ ಮಾಡಾದ್ಮೇಲೆ ಹಾಕೋಬೇಕಾಗುತ್ತೆ. ಇದಕ್ಕೆ ಆ್ಯಕ್ಚುಲಿ ಹಸಿ ಬಟಾಣಿನೇ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ಮತ್ತೆ ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದೇ ಕುಕ್ಕರಲ್ಲಿ ಸ್ವಲ್ಪ ಆಯಿಲು, ಜೀರಿಗೆ, ಹಾಗೆ ನಾವು ಮಸಾಲೆ ಏನು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ರೆ ಇದು ಕಲ್ಲರು ಟರ್ನ್ ಆಗುತ್ತೆ ನೋಡಿ. ಆಗಲೇ ಕಲರ್ ಚೇಂಜ್ ಆಯಿತು. ಇದಕ್ಕೆ ಯಾವುದೇ ರೀತಿಯಾದ ಅರಿಶಿಣ ಆಗಲಿ ಅಚ್ಕಾರದ ಪುಡಿ ಆಗಲಿ ಏನೂ ಸೇರಿಸಿಲ್ಲ. ಇದಕ್ಕೆ ಇವಾಗ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಮಗೆ ಯಾವ ರೀತಿ ಬೇಕೋ, ನಮಗೆ ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕು. ಇದು ಸ್ವಲ್ಪ ಬೆಂತಾದ್ಮೇಲೆ ಏನು ಮಾಡಬೇಕು, ಇದಕ್ಕೆ ನಾವು ತರಕಾರಿಗಳನ್ನ ಏನು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಇನ್ನು ನಮಗೆ ಎಷ್ಟು ತೆಳುಬೇಕು ಅಂತ ನೋಡಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ನೋಡಿ ನಾನು ಈ ರೀತಿ ಇದರಲ್ಲಿ ನಾನು ತೆಳುನ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ಕುಕ್ಕರ್ನ ಮುಚ್ಚಿ ನಾನಿಲ್ಲಿ ಒಂದು ಕೂಗನ್ನು ಕೂಗಿಸಿದ್ದೀನಿ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಏನಪ್ಪ ಇಷ್ಟೊಂದು ಆಯಿಲ್ ಅಂತ ಅನ್ಬೋದು. ಇದು ಆಯಿಲ್ ಅಲ್ಲ, ಇದು ನಾವು ಬಟರಲ್ಲಿ ನಾವು 2 ಸಲ ಫ್ರೈ ಮಾಡಿರೋದ್ರಿಂದ ಈ ರೀತಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೈಸಿ ಇರೋಲ್ಲ, ಪೂರಿಗೆ ಎಲ್ಲ ಹೋಟೆಲಲ್ಲಿ ಹೇಗೆ ಕೊಡ್ತಾರೆ ನೋಡಿ ಟೇಸ್ಟಿಯಾಗಿರುತ್ತೆ. ಅಂದರೆ ನಾವು ಇಲ್ಲಿ ಯಾವುದೇ ಇದನ್ನು ಸೇರಿಸಿಲ್ಲ, ಶುಗರ್ನೂ ಸೇರಿಸಿಲ್ಲ. ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕರಿಬೇವಿನ ಹಾಕ್ಬಿಟ್ಟು ಒಂದು ಸಲ ಸ್ವಲ್ಪ ಕುದಿ ಬರಿಸಿ ಚಪಾತಿ ಪೂರಿ ಜೊತೆಗೆ ತಿಂತಾಯಿದ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದ ಹೊಸ ರೆಸಿಪಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆಗೆ. ಮತ್ತೆ ನಾನು ನಿಮ್ಮನ್ನು ಭೇಟಿ